ರಾಜ್ಯ ಬಿಜೆಪಿ ನಾಯಕರಿಗೆ ಶಾಕ್ ಕೊಟ್ಟ ಹೈಕಮಾಂಡ್. ಶಿಸ್ತು ಉಲ್ಲಂಘನೆ ಸಮಿತಿಯಿಂದ ನೋಟಿಸ್ ಜಾರಿ. ಪಕ್ಷಕ್ಕೆ ಡ್ಯಾಮೇಜ್ ಕೊಡುವ ನಾಯಕರಿಗೆ ನೋಟಿಸ್ ಅನ್ನು ಕೊಡಲಾಗ್ತಾ ಇದೆ. ನಿಮ್ಮ ಮನೆಯ ಬಾಗಿಲಿನಲ್ಲಿ ನಿಂತ್ಕೊಂಡು ಪಕ್ಕದ ಮನೆಯ ಒಡತಿಯನ್ನ ಹೊಗಳೋದೆಷ್ಟು ಸರಿ? ರಾಷ್ಟ್ರೀಯ ಶಿಸ್ತು ಸಮಿತಿ ಪಕ್ಷದ ನಿಯಮಗಳನ್ನು ಉಲ್ಲಂಘನೆ ಮಾಡದವರನ್ನ ಹುಡುಕಿ ನೋಟಿಸ್ ಕಳಿಸ್ಕೊಟ್ಟಿದೆ. 5 ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ನೋಟಿಸ್ ಅನ್ನು ಕೊಟ್ಟಿರುವಂತಹದ್ದು. 5 ನಾಯಕರಿಗೆ ಬಣಬಡಿದಾಟದ ನಡುವೆ ಶಾಕ್ ನೀಡಿದ ಹೈ ನಾಯಕರು. ಯತ್ನಾಳಿಗೆ ಮಾತ್ರ ನಿಲ್ಲೋದಿಲ್ಲ, ನಿಮಗೂ ಕೊಡ್ತೀವಿ ಅಂತ ಹೇಳಿ 72 ಗಂಟೆ ಕಾಲಾವಕಾಶ ನೀಡಿದ ಕೇಂದ್ರ ಶಿಸ್ತು ಸಮಿತಿ. ಮಾಜಿ ಸಚಿವ ರೇಣುಕಾಚಾರ್ಯ ಜೊತೆಗೆ ಶಾಸಕ ಎಸ್.ಟಿ. ಸೋಮಶೇಖರ್, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಶಿವರಾಮ್ ಹೆಬ್ಬಾರ್ ಇವರೆಲ್ಲರಿಗೂ ಕೂಡ ನೋಟಿಸ್ ಅನ್ನು ಕೊಡಲಾಗಿದೆ. ಶಾಸಕರಾದ ಬಿ.ಪಿ. ಹರೀಶ್ಗೂ ಕೂಡ ನೋಟಿಸ್ ನೀಡಿದ ಹೈಕಮಾಂಡ್ ನಾಯಕರು. 5 ಬಿಜೆಪಿ ನಾಯಕರಿಗೆ 72 ಗಂಟೆಗಳ ಕಾಲಾವಕಾಶಗಳನ್ನು ಕೊಡಲಾಗಿದೆ. ಈ 5 ನಾಯಕರು ಮಾಡಿಕೊಂಡಿರೋ ಎಡವಟ್ಟೇನು? ಎಸ್.ಟಿ. ಸೋಮಶೇಖರ್ ಬಿಜೆಪಿಯ ಶಾಸಕರು, ಬಿಜೆಪಿಯಿಂದಲೇ ಆಯ್ಕೆಯಾದಂಥ ಒಬ್ಬ ಶಾಸಕ. ದಿನಕ್ಕೆ 40 ಸರಿ ಸಿದ್ದರಾಮಯ್ಯರನ್ನು ಹಾಡಿ ಹೊಗಳಿ ಅಟ್ಟಕ್ಕೇರಿಸ್ತಾರೆ. ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಸವಿಸ್ತಾರವಾಗಿ ಬಣ್ಣದ ಮಾತುಗಳಿಂದ ವೈಭವೀಕರಿಸ್ತಾರೆ. ಸ್ವಾಮಿ, ನೀವು ಇರೋದು ಬಿಜೆಪಿಯಲ್ಲಿ, ನೀವು ಶಾಸಕರಾಗಿರೋದು ಬಿಜೆಪಿಯಲ್ಲೇ, ಆದರೆ ನೀವು ಹೆಂಗೆ ಕಾಂಗ್ರೆಸ್ ಅನ್ನ ಬೆಂಬಲಿಸ್ತೀರಾ ಅಂತ ಹೇಳಿ ಸಾಕಷ್ಟು ಬಿಜೆಪಿ ನಾಯಕರೇ ಪ್ರಶ್ನೆ ಮಾಡಿದ್ರು. ಅದು ಯಾವುದಕ್ಕೂ ಐ ಡೋಂಟ್ ಕೇರ್ ಅಂದ್ರು ಎಸ್.ಟಿ. ಸೋಮಶೇಖರ್. ಈಗ ಬಂದಿದೆ ಶ್ವೇತ ವರ್ಣದ ಪತ್ರದಲ್ಲಿ ಚೆನ್ನಾಗಿ ಬರೆಯಲಾಗಿದೆ, ನಿಮಗಿದು ನೋಟಿಸು, ನೀವು 72 ಗಂಟೆಗಳ ಒಳಗಾಗಿ ಉತ್ತರಿಸಬೇಕು ಅಂತ ಹೇಳಿ. ಹಾಗಾದ್ರೆ ಈ 5 ಜನ ಕೊಟ್ಟಂತಹ ರಿಯಾಕ್ಷನ್ ಏನು? ಒಬ್ಬೊಬ್ಬರ ರಿಯಾಕ್ಷನ್ ಅನ್ನು ಹೇಳ್ತಾ ಇದ್ದೀನಿ. ಎಸ್.ಟಿ. ಸೋಮಶೇಖರ್ ಫಸ್ಟ್ ರಿಯಾಕ್ಷನ್ ಅವರದು, ವರಿಷ್ಠರ ಅಂದ್ರೆ ಅವರಿಗೆ ನೋಟಿಸ್ ಸಿಕ್ಕ ತಕ್ಷಣ ಹೇಳ್ಕೊಂಡಿರೋದು, ವರಿಷ್ಠರ ತೀರ್ಮಾನವನ್ನ ಸ್ವಾಗತಿಸುವೆ, ದೊಡ್ಡವರೇ ಪಕ್ಷ ವಿರೋಧಿ ಕೆಲಸ ಮಾಡುವಾಗ ಸಣ್ಣ ಪುಟ್ಟ ನಾಯಕರ ಮೇಲೆ ಕ್ರಮ ಏಕೆ? ನನಗೂ ಶಕ್ತಿ ಇದೆ, ಎದುರಿಸುತ್ತೇವೆ. ಇಲ್ಲೂ ಬಗ್ಗಿಲ್ಲ ಅವರು. ಆ ಮನುಷ್ಯ ಈಗಲೂ ಹೇಳ್ತಾ ಇರೋದು ಆ ಹಿಂದೆ ಹೇಳದಂಥ ಹೇಳಿಕೆಗೆ ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ಇನ್ನು ನಮ್ಮ ರೇಣುಕಾಚಾರ್ಯ, ಮಾಜಿ ಸಚಿವರು, ಮಾಜಿ ಶಾಸಕರು, ಶೋಕಾಸ್ ನೋಟಿಸ್ಗೆ ದಾಖಲೆ ಸಮೇತ ಉತ್ತರ ನೀಡುತ್ತೇನೆ. ನೋಟಿಸ್ ನೀಡಿದ್ದಕ್ಕೆ ನನಗೆ ಭಯ ಇಲ್ಲ. ಪಕ್ಷವನ್ನು ಸಮರ್ಥನೆ ಮಾಡಿಕೊಳ್ಳುವುದು ಅಪರಾಧವ. ಈ ಮನುಷ್ಯ ಏನು ಮಾಡ್ಕೊಂಡಿದ್ದೆ ಎಡವಟ್ಟು? ಯತ್ನಾಳ್ರವರನ್ನ ವಿರೋಧಿಸುವ ಭರದಲ್ಲಿ ಬಾಯಿಗೆ ಬಂದ ಹಾಗೆ ಮಾತನಾಡೋದು. ವೇದಿಕೆಯಲ್ಲಿ ಪೀಠಾಧಿಪತಿಗಳಿದ್ದಾರೆ, ವೇದಿಕೆಯಲ್ಲಿ ದೊಡ್ಡ ಸ್ವಾಮೀಜಿಗಳು ಕೂತಿದ್ದಾರೆ. ಈ ಮನುಷ್ಯನ ನಾಲಿಗೆಗೆ ಲಗಾಮಿಲ್ಲ, ಬಾಯಿಗೆ ಬಂದಂಗೆ ಓದ್ರೋದು. ಅದು ಬಿಜೆಪಿಗೆ ಒಂದರ್ಥದ ನಾಚಿಕೆ ತಂದಂಥ ವಿಚಾರವಾಗಿ ಮಾರ್ಪಡ್ತು. ಈಗ ಅವರಿಗೂ ಕೂಡ ನೋಟಿಸ್ ಕೊಡಲಾಗಿದೆ. ಇನ್ನು ಶಿವರಾಮ್ ಹೆಬ್ಬಾರ್ ಶಾಸಕರು, ಬಿಜೆಪಿ ಶಾಸಕ, ಕಾಂಗ್ರೆಸ್ ಬೆಂಬಲಿತ ಬಿಜೆಪಿ ಶಾಸಕ, ನೋಟಿಸ್ಗೆ ತಕ್ಕ ಉತ್ತರ ನೀಡುತ್ತೇನೆ. ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಮಾಡಿದರೆ ದಾಖಲೆ ಕೊಡಲಿ, ಸಿಎಂ ಸಚಿವರನ್ನ ಭೇಟಿ ಮಾಡುವುದು ತಪ್ಪಲ್ಲ ಅಂತ ಹೇಳಿ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಇನ್ನು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಪಕ್ಷ ಕಾಲಲ್ಲಿ ತೋರಿಸಿದ್ದನ್ನು ಕೈಯಲ್ಲಿ ಮಾಡಿದ್ದೇನೆ. ನಾನು ಪಕ್ಷದ ನಾಯಕತ್ವ ವಿರುದ್ಧ ಮಾತನಾಡಿದವರ ವಿರುದ್ಧ ನಾನು ಮಾತನಾಡಿದ್ದೇನೆ, ಪಕ್ಷಕ್ಕೆ ವಿರುದ್ಧವಾಗಿ ಮಾತನಾಡಿಲ್ಲ ಅಂಥೇಳಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಮಾಜಿ ಸಚಿವರು, ಮಾಜಿ ಜೈಲು ಕೈದಿ, ಮಾಜಿ ಬಿಜೆಪಿಯ ಶಾಸಕರು, ಅವರು ಈ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಈ 5 ಜನರಿಗೂ ಕೂಡ ಈಗ ಶೋಕಾಸ್ ನೋಟಿಸ್ ಜಾರಿಯಾಗಿದೆ.